ಸುದ್ದಿಗಾರ ನ್ಯೂಸ್ಗೆ ಸ್ವಾಗತ. ಇವತ್ತು ಬಹಳ ಸಂಭ್ರಮದ ಒಂದು ವಾತಾವರಣ ಅಂತಲೇ ಹೇಳ್ಬೋದು. ಯಾಕಂತಂದ್ರೆ ಟಾಕ್ಸಿಕ್ ಚಿತ್ರ ವಿಶ್ವದಾದ್ಯಂತ ಬಿಡುಗಡೆ ಆಗಿರುವಂತದ್ದು. ಬೆಂಗಳೂರಿನಲ್ಲಿ ಇದೀಗ ಮೆಜೆಸ್ಟಿಕ್ನಲ್ಲಿ ಇರುವಂತಹ ಸಂತೋಷ್ ಥಿಯೇಟರ್ನಲ್ಲಿ ನಾವು ಇರುವಂತದ್ದು. ಇಲ್ಲಿ ಕೂಡ ಒಂದು ಸಂಭ್ರಮದ ವಾತಾವರಣ ಏರ್ಪಾಡಾಗಿದೆ. ಸಾಕಷ್ಟು ಅಭಿಮಾನಿಗಳು ಹುಚ್ಚೆದ್ದು ಕುಣಿತಾ ಇದ್ದಾರೆ. ಮೂವಿ ಕೂಡ ರಿಲೀಸ್ ಆಗಿದೆ. ಸೊ ಮೂವಿ ನೋಡ್ಕೊಂಡು ಬಂದು ಅಭಿಮಾನಿಗಳು ಏನ್ ಹೇಳ್ತಾರೆ ಕಾದ್ ನೋಡಿ. ನಿಮ್ಮ ಸುದ್ದಿಗಾರ ಈಗ ಜಿಯೋ ಟಿವಿಯಲ್ಲಿ. ತುಂಬಾ ಚೆನ್ನಾಗಿದೆ ಸರ್ ಪಿಕ್ಚರ್. ಅಪ್ಪ ಅಮ್ಮನ ಸೆಂಟಿಮೆಂಟ್ ಅಂತೂ ಅಪ್ಪ ಮಕ್ಕಳದು ತುಂಬಾ ಸಖತ್ತಾಗಿ ಮಾಡಿದ್ದಾರೆ. ಇದು ಸ್ಯಾಂಡಲ್ವುಡ್ ಅಲ್ಲ, ಹಾಲಿವುಡ್ ರೇಂಜ್ ಅಂತ ತೆಗೆದಿದ್ದಾರೆ. ಇದು 1000 ಕೋಟಿ ಹೊಡೆದ ಹೊಡಿತ ಸರ್. ತುಂಬಾ ಸೂಪರ್ ಎಸ್ ಅಣ್ಣ, ಚೆನ್ನಾಗಿದೆ. ಅಪ್ಪ ಮಕ್ಕಳದು ಆಮೇಲೆ ಅಕ್ಕ ತಮ್ಮನ ಸೆಂಟಿಮೆಂಟ್. ನಾನು ಸ್ವಲ್ಪ ಒಂದು 20 ನಿಮಿಷ ಅಂಟೋಲಿದ್ದಂಗೆ ಬಂದು ನೋಡಿದ್ದು. ಫಸ್ಟಿಂದ ನೋಡಿಲ್ಲ, ಇನ್ನೊಂದು ಟೈಮ್ ನೋಡ್ಬಿಟ್ಟೆ. ಫ್ಯಾಮಿಲಿ ಎಲ್ಲ ಎಲ್ಲರೂ ನೋಡ್ಬೋದು. ಸೂಪರ್ ಸರ್. ನಮ್ಮ ಕನ್ನಡ ಇಂಡಸ್ಟ್ರಿನ ಇದು ಸ್ಯಾಂಡಲ್ವುಡ್ ಅಲ್ಲ, ಹಾಲಿವುಡ್ಗಿಂತ ದೊಡ್ಡದಾಗಿ ಎತ್ಕೊಂಡು ಹೋಗಿದ್ದಾರೆ. ಅದು ಅಪ್ಪ ಮಕ್ಕಳು ಸೆಂಟಿಮೆಂಟ್ ಮಾತ್ರ ತುಂಬ ಇಷ್ಟ ಆಯ್ತು ಸರ್. ಸಖತ್ತಾಗಿದೆ, ಚೆನ್ನಾಗಿ ಮಾಡಿದ್ದಾರೆ. ಒಳ್ಳೆ ಇಂಪ್ರೂವ್ಮೆಂಟ್. ಹಳೆ ಮೂವಿ ಕಂಪೇರ್ ಮಾಡಿದ್ರೆ ಇದು ಚೆನ್ನಾಗಿದೆ. ಅದು ಆಫ್ಟರ್ ಕೇಜ್ ದಿಸ್ ಇಸ್ ನೈಸ್. ಎಲ್ಲ ಚೆನ್ನಾಗಿದೆ. ಫಿಲಮ್ ಎಲ್ಲ ಫಾರಿನ್ ಫಿಲಮ್, ಇದು ಇಂಗ್ಲಿಷ್ ಫಿಲಮ್ ಥರ ಇದೆ. ಸೂಪರ್, ಎಲ್ಲ ಚೆನ್ನಾಗಿದೆ. ಸಖತ್ತಾಗಿದೆ ಪಿಕ್ಚರ್ ಅನ್ಸುತ್ತೆ. ಮೂವಿ ಸಕ್ಕತ್ತಾಗಿದೆ. ಅರ್ಥ ಆಗಿದೆ, ಚೆನ್ನಾಗಿದೆ, ಸೈಕ್ ಆಗಿದೆ. ಈಕ್ವಲ್ ಇದೆ ಅಂತ ಅನ್ಬೋದು. ಈಕ್ವಲ್ ಇದೆ. ವರ್ಲ್ಡ್ ಕ್ಲಾಸ್ ಮೂವಿ ಇದೆ. ಮೈಂಡ್ ಬ್ಲೋಯಿಂಗ್ ಪರ್ಫಾರ್ಮೆನ್ಸ್ ಬಾಸ್ದು ಮಾತ್ರ. ಸೊ ನಾವು ಏನು ಎಕ್ಸ್ಪೆಕ್ಟ್ ಮಾಡಿದೆ ಅದಕ್ಕಿಂತ ಜಾಸ್ತಿ ಲೆವೆಲ್ಗೆ ಬಾಸ್ ಫಿಲಮ್ ಮಾಡಿದ್ದಾರೆ. ಸೊ ಪ್ಯಾನ್ ಇಂಡಿಯಾ ಅದೆಲ್ಲ ಬಿಟ್ಟು ವರ್ಲ್ಡ್ ಇಸ್ ಮೈ ಟೆರಿಟರಿ ಅಂತ ಏನು ಹೇಳಿದ್ರು ಅದನ್ನ ಇವಾಗ ಪ್ರೂವ್ ಮಾಡ್ಕೊಂಡಿದ್ದಾರೆ. ಪ್ಲೀಸ್ ಎಲ್ಲರೂ ಬ್ರಾಡ್ ಮೈಂಡೆಡಿಂದ ನಮ್ಮ ಪ್ಯಾನ್ ಇಂಡಿಯಾ ಬಿಟ್ಟು ವರ್ಲ್ಡ್ಗೆ ಏನು ಬೇಕು ಆ ಥರ ಸಿನಿಮಾನ ತೆಗೆದಿದ್ದಾರೆ. ಅರ್ಥ ಮಾಡಿಕೊಂಡು ಪ್ರೋತ್ಸಾಹಿಸಿ. ಥ್ಯಾಂಕ್ ಯು. ಫ್ಯಾಮಿಲಿ ಓರಿಯೆಂಟೆಡ್ ಅಂತಲೂ ನೀವು ನೋಡ್ಕೊಬೋದು. ಮೀನ್ಸ್ ಲೈಕ್ ಎಮೋಷ್ನಲಿ ಬ್ಲೆಂಡ್ ಆಗಿದೆ ಸ್ಟೋರಿ. ಸೊ ಫ್ಯಾಮಿಲೀಸ್ ಅಂದರೆ ಬಂದ್ಬಿಟ್ಟು ಎಲ್ಲರೂ ನೋಡ್ಬೋದು, ಅರ್ಥ ಆಗುತ್ತೆ. ಸೊ ಇವಾಗ ಈ ಜನ್ರೇಷನ್ ತಕ್ಕಂತೆ ಮ್ಯಾಚ್ ಮಾಡಿ ಫಿಲಮ್ ತೆಗೆದಿದ್ದಾರೆ. ಸೊ ಮೀನ್ಸ್ ಲೈಕ್ ಅವ್ರನ್ನ ಚಿಕ್ಕ ವಯಸ್ಸಿಂದ ಫಾಲೋ ಮಾಡಿದ್ದೀವಿ. ಸೊ ಅದಕ್ಕೋಸ್ಕರ ನಾವು ಅವ್ರು ಫಾಲೋ ಮಾಡಿರೋದಕ್ಕೋಸ್ಕರ ಆ ಥರ ಬಂದಿದ್ದೀವಿ ಅಷ್ಟೇ. ನಮ್ಮ ಮೂವಿ ಮಾತ್ರ ಸೂಪರ್ ಆಗಿದೆ. 3 ಅವರ್ ಹೆಂಗೋಯ್ತು ಅಂತಲೇ ಗೊತ್ತಿಲ್ಲ. ತುಂಬ ಚೆನ್ನಾಗಿದೆ. ಅರ್ಥ ಮಾಡ್ಕೊಳೋ ರೀತಿಯಲ್ಲಿ ಅರ್ಥ ಮಾಡ್ಕೊಂಡ್ರೆ ಮೂವಿಗೆ ಮಾತ್ರ ಬ್ಲಾಕ್ ಬಸ್ಟರ್. ಸೊ ನೋಡೋರ ಮೈಂಡ್ ಸೆಟ್ ಹೆಂಗಿರುತ್ತೆ ಅದ್ರ ಮೇಲೆ ಡಿಪೆಂಡ್. ಮ್ಯಾಮ್ ನೆಗೆಟಿವ್ ಇರುತ್ತೆ ಮ್ಯಾಮ್. ಅದೇನಾಗುತ್ತೆ ಅಂದರೆ ಟಾಕ್ಸಿಕ್ ಅನ್ನೋ ಒಂದು ಕ್ಯಾರೆಕ್ಟರ್ ಬಂದ್ಬಿಟ್ಟು ಅದಿಲ್ಲ ಅಂದ್ಬಿಟ್ಟು ಒಂದು ಪ್ರೂವ್ ಮಾಡ್ತಾರೆ. ಸೊ ಅದರಿಂದ ಒಂದು ನೆಗೆಟಿವ್ ಆಗಿ ಹೇಳ್ತಾರೆ ಹೊರತು ಬೇರೆ ಏನೇನಿಲ್ಲ. ನೋಡೋ ಮೈಂಡ್ ಸೆಟ್ ಚೆನ್ನಾಗಿದೆ. ಓಕೆ, ಚೆನ್ನಾಗಿದೆ. ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಈ ಥರ ಮೂವಿ ಬಂದಿದೆ ಅಂದರೆ ಅದಕ್ಕಿಂತ ಖುಷಿ ಏನಿದೆ. ಪಕ್ಕ ಹಾಲಿವುಡ್ ಬಾಲಿವುಡ್ನ ಬೀಟ್ ಮಾಡಬೇಕು ಅಂದ್ಬಿಟ್ಟು ಕೇಳ್ಕೊಡ್ತೀವಿ. ಅಬ್ಸಲ್ಯೂಟ್ಲಿ ಸಖತ್ತಾಗೈತೆ ಮೇಡಮ್. ಸೂಪರ್ ಆಗೈತೆ ಮೂವಿ. ಏನು ಹೇಳಂಗಿಲ್ಲ. ಹಾಲಿವುಡ್ ಮೂವಿ ಥರ ಐತೆ. ಕನ್ನಡದಲ್ಲಿ ಅರ್ಥ ಮಾಡ್ಕೋಬೇಕು. ಫಸ್ಟು ಬೇರೆ ಸ್ಟೇಟಲ್ಲಿ ಸೆಲೆಬ್ರೇಟ್ ಮಾಡ್ತಾರೆ, ಕರ್ನಾಟಕದಲ್ಲಿ ಸೆಲೆಬ್ರೇಟ್ ಮಾಡ್ತಾರೆ. ಸೂಪರ್ ಆಗಿದೆ ಮೇಡಮ್. ಎಲ್ಲ ಆ್ಯಕ್ಟಿಂಗು ಸೂಪರ್ ಆಗಿದೆ. ಮೂವಿ ಬಂದು ಥಿಯೇಟ್ರಲ್ಲಿ ನೋಡ್ರಿ. ಫುಲ್ ಮೂವಿ ಬಂದ್ಬಿಟ್ಟು ಫುಲ್ ಡಿಪೆಂಡ್ ಬಂದ್ಬಿಟ್ಟು ಸ್ಟೋರಿ ಬಂದ್ಬಿಟ್ಟು ನಯನತಾರದ ಮೇಲೇ ಇರೋದು. ಅದರಿಂದ ಬಂದ್ಬಿಟ್ಟು ಮೂವಿ ಕಲ್ಟ್ ಮಾಸ್ ಫುಲ್ ಅಷ್ಟೇ. ಮೇಡಮ್ ಅವರೇ, ಸಿನಿಮಾ ಅಂತೂ ಅದ್ಭುತವಾಗಿದೆ. ನಾವು ಇಂಗ್ಲೀಷಲ್ಲಿ ತೆಗೆದ್ರೆ ಜನ ನಮ್ಮನ್ನ ಇದು ಮಾಡ್ತಾರೆ, ಹಿಂದಿಲಿ ತೆಗಿಬೋದು. ಇತ್ತೀಚೆಗೆ ಬಂದಂಥ ಹಿಂದಿ ಪಿಕ್ಚರ್ ಕಾಕ್ಟೇಲಲ್ಲಿ ಅಶ್ಲೀಲವಾಗಿ ಹೆಣ್ಮಕ್ಳನ್ನ ಅದನ್ನು ತೋರಿಸಿದ್ದಾರೆ ತಾನೆ. ಅದಕ್ಕಿಂತ ನಮ್ಮ ಕನ್ನಡ ಪಿಕ್ಚರ್ ಏನು ಕಮ್ಮಿ ಆಗಿದೆಯಾ? ಇವತ್ತಿನ ಪ್ರಪಂಚ ಏನಿದೆ ಅದನ್ನ ಬಗ್ಗೆ ತೋರಿಸಲಿಕ್ಕೆ ನಮ್ಮ ಯಶ್ ಹೊರಟಿರೋದು. ನಾವು ಕರ್ನಾಟಕದಲ್ಲಿ ಇಂಗ್ಲೀಷ್ ಮೂವಿನ ಮಾಡ್ತೀವಿ ಅಂತ ಯಶ್ ಅವರು ಬಹಳ ಯೋಜನೆ ಇಟ್ಕೊಂಡು ಮಾಡಿದ್ದಾರೆ. ಇದರಲ್ಲಿ ಯಾವುದೇ ಅಧಿವೇಶನಗಳಿಲ್ಲ, ಗೊಂದಲಗಳಿಲ್ಲ. ಪ್ರತಿಯೊಬ್ಬರು ಫ್ಯಾಮಿಲಿನೂ ಬಂದು ನೋಡ್ಬೋದು. ಇದು ಇವತ್ತು ನಡೆಯೋ ಜೀವನದಲ್ಲಿ ಏನಿದೆ ಮಕ್ಕಳು ಸಹಿತನೂ ನೋಡ್ಬೋದು. ಇವತ್ತು ಮುಂದಿನ ಪೀಳಿಗೆಗಳಿಗೆ ಏನು ಆಗಬೇಕು ಅನ್ನೋದನ್ನ ನಾನು ಎಷ್ಟು ತೆಗೆದಿರೋದು ಗೊತ್ತಾಯ್ತಾ. ಇದರಲ್ಲಿ ದ್ವಂದ್ವ ಅರ್ಥವನ್ನು ದಯವಿಟ್ಟು ಇದು ಒಪಿನಿಯನ್ ಮಾಡೋಕ್ಕೆ ಬೇರೆಯವ್ರು ಯಾರು ಕಿಡಿಗೇಡಿಗಳು ಮಾಡ್ತೀರಾ ಕೆಲಸ. ಇದು ದಯವಿಟ್ಟು ಏನು ಮೇಡಮ್ ಮೆಸೇಜ್ ಅಂದರೆ ಮೇಡಮ್, ನಾವು ಟ್ಯಾಲೆಂಟಲ್ಲಿ ಏನಿದ್ದೀವಿ ಮುಂದೆ ಅಂತ. ನಾವು ಇಂಗ್ಲೀಷ್ ನೋಡ್ತಾನೆ ಹಿಂದೆ ಉಳಿಬಾರ್ದು ಅನ್ನೋದನ್ನ ನಾವು ಕನ್ನಡದಲ್ಲಿ ಮುಂದೆ ಬರಬೇಕು ಅನ್ನೋದನ್ನ
ಮುಂದೆ ಪ್ರಪಂಚ ಹೇಗಿರುತ್ತೆ, ಈಗ ಅಪ್ಪ ಮಕ್ಕಳು ಇನ್ಸ್ಟಿಟ್ಯೂಷನ್ ಟ್ಯೂಸ್ಟ್ ಹೆಂಗಿರ್ತದೆ ಇವತ್ತಿನ ಇದರಲ್ಲಿ, ಅದನ್ನೇ ಮೂವಿ ಮಾಡಿರೋದು. ಎಂಡಲ್ಲಿ ಸಿನಿಮಾ ನೋಡೋಕೆ ಹೇಳಿ ಜನಕ್ಕೆ, ಇಂಟರ್ವಲ್ಗೆ ಅಂತ ಏನೋ ಇದೆ ಅನ್ನೋದು ಅದು ಮಾಮೂಲಿ ಎಲ್ಲ ಪಿಕ್ಚರ್ ಇರುತ್ತೆ. ಈಗ ಹಿಂದಿಗಿಂತ ನಾವು ಮರ್ಡ್ರಿಗಿಂತ ಏನು ಜಾಸ್ತಿ ತೆಗೆದಿದ್ವಿ ಸೆಕ್ಸು. ಇದು ಎಲ್ಲ ಕಾಲ್ಪನಿಕ ಸೀನ್ಗೆ ಏನು ಬರಬೇಕು ಅಂತ ಮಾಡಿದ್ರು. ಅದನ್ನು ಡೈರೆಕ್ಟ್ ಮಾಡಿರೋಂಥ ನಮ್ಮ ಗೀತಾ ಮೋಹನ್ ದಾಸ್ ಅವರು ಒಂದು ಎಂತಾನೆ ಆ ಥರ ಇದ್ರು ಶೂಟಿಂಗ್ ಮಾಡ್ತಾ ಇದ್ರು ಅವರು. ನಮಗೂ ಈ ಪೀಳಿಗೆ ಗೊತ್ತಾಗಲಿ ಅಂತಾನೆ ದಯವಿಟ್ಟು ಜನರಲ್ಲಿಸ್ಟ್ ಮುಂದಕ್ಕೆ ಗೊತ್ತಾಗಲಿ. ಹೆಣ್ಮಕ್ಳು ಇದನ್ನ ಅನಿಸಿದಿಲ್ಲ ಅಂತ ತಿಳ್ಕೋಬಾರ್ದು. ಇದರಲ್ಲಿ ಏನಿದ್ರು ಒಂದು ಮೆಸೇಜ್ ಇದೆ, ದಯವಿಟ್ಟು ಬಂದು ನೋಡಕ್ಕೆ ಹೇಳಿ ಅಷ್ಟೇ. ಲೇಡಿ ಡೈರೆಕ್ಟರ್ ಗೀತಾ ಮೋಹನ್ ದಾಸ್ ಅವ್ರ ಬಗ್ಗೆ ಏನು ಹೇಳ್ತಾರೆ? ಗೀತಾ ಮೋಹನ್ ದಾಸ್ ಅದ್ಭುತವಾಗಿ ಡೈರೆಕ್ಷನ್ ಮಾಡಿದ್ದಾರೆ. ಇವತ್ತು ಅವರು ಮಲಯಾಳದಿಂದ ಬಂದು ನಮ್ಮ ಎಷ್ಟೊತ್ತೆ ಡೈರೆಕ್ಷನ್ ಮಾಡಿದಾರಲ್ಲ, ಅದಕ್ಕೆ ಖುಷಿ ಪಡಿ. ಇವತ್ತು ಅವರು ಒಂದು ಕಾಲದಲ್ಲಿ ಚಿಕ್ಕ ವಯಸ್ಸಿಂದ ಅಟ್ರಾಕ್ಷನ್ ಮಾಡಿಕೊಂಡು ಬಾಲನಟಿಯಾಗಿ ಮಾಡಿ ಇವತ್ತು ಒಂದು ಡೈರೆಕ್ಷನ್ ಬಂದವರು ಅಂದರೆ ಒಂದು ಹೆಣ್ಮಗು, ಅದಕ್ಕೆಲ್ಲ ಗ್ರೇಟ್ ತಾನೇ ನಾವು. ಈಗ ನೀವು ಚಾನಲ್ ಆಟೋಟಿಸ್ಕೋರು ಚಾನಲ್ಗೆ ಹಾಕೊಂಡ್ರಿ. ಅದೇ ಥರ ಗೀತಾ ಮೇಡಮು ನಾವು ಒಂದು ಟಾಲಿವುಡ್ ತೆಗಿತೀನಿ ಅನ್ನೋ ಪ್ರಾಜೆಕ್ಟ್ನ ಓದಿದ್ರು ಬಂದು ತೆಗೆದಿದ್ದಾರೆ. ಇವತ್ತಂತೂ ನಮ್ಮ ಕನ್ನಡ ಸ್ಟೇಟಲ್ಲಿ ನಮ್ಮ ಹಾಲಿವುಡ್ ಅವರು ಇಲ್ಲ ಟಾಲಿವುಡ್ ಅವರು ಇವರೇ ಮಾಡಬೇಕು ಅಂತ ಏನಿಲ್ಲ, ನಾವು ಕರ್ನಾಟಕದವ್ರು ಮಾಡ್ತೀನಿ ಅನ್ನೋ ಗೊತ್ತನ್ನು ನಮ್ಮ ಮೈಸೂರು ಪಡುವರಲ್ಲಿ ಯಶೋರು ದಯವಿಟ್ಟು ಖಂಡಿತ ಅದ್ಭುತ ರೀತಿಯಲ್ಲಿ ಮಾಡಿದರೆ. ಪಿಕ್ಚರ್ ಅದ್ಭುತ ಇದೆ, ಎಂಡಿಂಗ್ ಸೀನ್ ಅಂತ ಅದ್ಭುತ ಇದೆ, ಮಸ್ತಾಗೈತೆ. ಗೈಸ್ ಫೈನಲಿ ನಮ್ಮ ಡ್ಯಾಡಿನ ಟಾಕ್ಸಿಕ್ಗೆ ಕರ್ಕೊಂಡ್ ಬಂದಿದ್ದೀನಿ. ಡ್ಯಾಡಿ, ಇದರಲ್ಲಿ ಬ್ಲಡ್ ಸೀನ್ ಜಾಸ್ತಿ ಇದೆಯಾ, ಬೆಡ್ ಸೀನ್ ಜಾಸ್ತಿ ಇದೆಯಾ? ಎಲ್ಲ ಸೂಪರ್ ಆಗೈತೆ. ತಂದೆ ಮಗಂದು ಸೂಪರ್ ಆಕ್ಟಿಂಗ್. ನಾನು ಹೇಳೋದೇನು ಅಂದ್ರೆ, ಫ್ಯಾಮಿಲಿನ ಕರ್ಕೊಂಡ್ಬನ್ನಿ, ಮಕ್ಕಳನ್ನ ಕರ್ಕೊಂಡ್ಬನ್ನಿ. ಬೆಡ್ ಸೀನು ಕಮ್ಮಿ ಇದೆ, ಇದನ್ನ ಓಪನ್ ಆಗಿ ಹಾಕಿ. ಬ್ಲಡ್ ಸೀನು ಜಾಸ್ತಿ ಇದೆ. ಸಿನಿಮಾಗೆ ಏನ್ ಬೇಕೋ ಅದು ಕೊಟ್ಟಿದ್ದಾರೆ. ಚಿಕ್ಕ ಮಕ್ಳು ಬಂದು ನೋಡಿ ಗೈಸ್, ಏನ್ ತಪ್ಪಿಲ್ಲ. ಮನೇಲಿ ಕುಂತ್ಕೊಂಡು ನೆಟ್ಫ್ಲಿಕ್ಸ್, ಅಮೆಝಾನ್ ಎಲ್ಲ ನೋಡೋ ಅಂತ ಸಿನಿಮಾಗಳೆಲ್ಲ ಏನಿಲ್ಲ. ಒಂದು ಕನ್ನಡ ಸಿನಿಮಾ ಮಸ್ತಾಗಿ ತೆಗ್ದಿದ್ದಾರೆ. ನಮ್ಮ ಬಾಸ್ ಆಕ್ಟಿಂಗ್ ಹೆಂಗಿತ್ತು ಅಪ್ಪಾಜಿ? ಸೂಪರ್ ಎಸ್ ಮಾತ್ರ ಸೂಪರ್ ಮಾಡವ್ರೆ. ಸೂಪರ್ ಆಗಿದೆ ಗೈಸ್. ನಾನು ಹೇಳೋದೊಂದೇ, ನಿಮ್ಮ ಅಪ್ಪ ಅಮ್ಮನ್ನ ಮಕ್ಕಳನ್ನ ಕರ್ಕೊಂಡ್ಬನ್ನಿ. ಒಬ್ಬ ಅಪ್ಪ ಮಗನ ಎಷ್ಟು ಇಷ್ಟಪಡ್ತಾನೆ ಅಂತ ಸ್ಕ್ರೀನಲ್ಲಿ ತೋರಿಸಿದ್ದಾರೆ. ಒಬ್ಬ ಮಗ ಅಪ್ಪನ ಎಷ್ಟು ಇಷ್ಟಪಡ್ತಾನೆ, ಎಷ್ಟು ದ್ವೇಷಿಸ್ತಾನೆ, ಹೇಗೆ ದ್ವೇಷಿಸ್ತಾನೆ ಅಂತ ಅದು ನಾನು ಹೇಳಲ್ಲ, ನೀವೇ ಬಂದು ನೋಡಿ. ಅಷ್ಟು ಕಷ್ಟಪಟ್ಟು ತೆಗ್ದಿರೋ ಸಿನಿಮಾಗೆ ಡೈಲಾಕ, ಹೆಣ್ಣಿಗೆ ಅಂದ ಇದ್ರೆ ಚಂದ, ಆ ಅಂದನೇ ಆಯುಧ ಮಾಡ್ಕೊಂಡ್ರೆ ಹಿಂಗೆ ಕಂದ. ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಎಲ್ಲರೂ ಆಕ್ಟಿಂಗು ಸೂಪರ್ ಆಗಿದೆ. ನಮ್ಮ ತಮಿಳ್ನಾಡಿಂದ ಬಂದಿರೋ ನಯನತಾರ ಮೇಡಮು, ನಮ್ಮ ಕನ್ನಡದ ಅಪ್ಪಟ ಬೆಡಗಿ, ಅವಳೇ ನನ್ನ ಬೆಡಗಿ ರುಕ್ಮಿಣಿ ಮೇಡಮ್. ನಿಮ್ಮ ಆಕ್ಟಿಂಗ್ ಅಂತೂ ಬೊಂಬಾಟಾಗಿದೆ, ನಿಮ್ಮ ವಾಯ್ಸ್ ಅಂತೂ ಸೂಪರ್ ಆಗಿದೆ. ನಮ್ಮ ಬಾಸ್ ಬಗ್ಗೆ ನಾನು ಹೇಳೋದೇ ಬೇಡ. ಅವ್ರನ್ನ ಸ್ಕೀಲ್ನಲ್ಲಿ ಸ್ವಲ್ಪ ಕನ್ಫ್ಯೂಸ್ ಆಗ್ಬಿಟ್ಟಿದ್ದೀನಿ. ನೀರು ಕುಡ್ದಿಲ್ಲ ಅಪ್ಪಾಜಿ, ನೀರು ಕೊಡು. ಅಪ್ಪಾಜಿ ನೀರು ತಂದಿಲ್ಲ. ತಂದ್ಬಿಟ್ರಾ? ಇದೇ ತಂದೆ ಪ್ರೀತಿ, ಅದೇ ತಂದೆ ಪ್ರೀತಿ ಅಲ್ಲಿ ತೋರಿಸಿದ್ದಾರೆ. ಒಂದು ಸಿನಿಮಾನ ನೋಡಿ ಅನ್ನೋದಕ್ಕಿಂತ ಫ್ಯಾಮಿಲಿ ಜೊತೆ ಬನ್ನಿ. ಇನ್ನೊಂದು ಡೈಲಾಕಾ ಹೇಳೋಣ. ನೆಕ್ಸ್ಟ್ ಫ್ಯಾನ್ ಪಕ್ಕ ಡಿ ಬಾಸ್ ಬಂದಿದ್ದಾರೆ. ಡಿ ಬಾಸ್ ಅವರು ಸಿನಿಮಾ ನೋಡ್ತಾ ಇದ್ದಾರೆ. ಅವ್ರ ಫ್ಯಾನ್ಸ್ ಅಣ್ಣ, ನನ್ನ ವಿಡಿಯೋ ನೋಡ್ಬೇಡ ಅಣ್ಣ, ಟಾಕ್ಸಿಕ್ ವಿಡಿಯೋ ನೋಡೋಣ, ಟಾಕ್ಸಿಕ್ ಸಿನಿಮಾ ನೋಡೋಣ. ಥ್ಯಾಂಕ್ಸ್ ಅಣ್ಣ. ಇಷ್ಟ ಇನ್ನೊಂದು ಡೈಲಾಗ್ ಕೇಳ್ಬೇಕಣ್ಣ. ಹಳೇದಾದ್ರೂ ನಡೆಯುತ್ತಾ? ಹಲೋ ಅಮ್ಮ, ನನಗೆ ಅಪ್ಪ ನಿಜ ಜೀವನದಲ್ಲಿಲ್ಲ, ಬಟ್ ಇಲ್ಲಿ ಯಾರೋ ಒಬ್ರು ಸಿಕ್ಕಿದ್ದಾರೆ, ನನ್ನ ತಂದೆ ಸಮಾನ ಇದ್ದಾರೆ. ಇವ್ರ ಜೊತೆ ಬಂದು ನಾನು ಸಿನಿಮಾ ನೋಡಿಲ್ಲ, ಕೊನೆಯಲ್ಲಿ ಸಿಕ್ಕಿದ್ದಾರೆ. ಸಿನಿಮಾ ನೋಡಿದ್ದೀನಿ, ಕೇಳಿದ್ದೀನಿ. ಹೆಂಗಿದೆ ಸಿನಿಮಾ? ಸೂಪರ್ ಆಗೈತೆ ಸಿನಿಮಾ, ಸೂಪರ್ ಆಗೈತೆ. ನಾನು ಒಂದೇ ಹೇಳೋದು, ಇದನ್ನ ಹಾಕ್ಲೇಬೇಕು. ನೀವು ಫ್ಯಾಮಿಲಿ ಜೊತೆ ಬನ್ನಿ, ಅಪ್ಪ ಅಮ್ಮನ ಜೊತೆ ಬನ್ನಿ. ಒಂದೊಳ್ಳೆ ಸಿನಿಮಾ ಕೊಟ್ಟಿರೋದಕ್ಕಿಂತ ಒಳ್ಳೆ ಕತೆ ಕೊಟ್ಟಿದ್ದಾರೆ. ಲಾಸ್ಟಲ್ಲಿ ಏನು ಗೊತ್ತಾ ಇಷ್ಟ ಆಗಿದ್ದು? ಒಂದು 20-25 ನಿಮಿಷ ಯಾವ ಲೆವೆಲಿಗೆ ಮಕ್ಕಳಾಗಿದೆ ಅಂದರೆ, ನಾನು ಅಲ್ಲಿ ನೀರು ಕುಡಿತಾ ಇದ್ದೀನಿ, ಅವ್ರು ಆ್ಯಕ್ಟ್ ಮಾಡ್ತಾ ಇದ್ದಾರೆ, ಅವ್ರ ಆ್ಯಕ್ಟಿಂಗ್ ಕಳ್ದೋಗ್ತಾ ಇದ್ದೀನಿ. ಲಾಸ್ಟಲ್ಲಿ ಸ್ವಲ್ಪ ಕನ್ಫ್ಯೂಸ್ ಇದೆ ಗೈಸ್. ನಾನು ನಾಳೆ ಇನ್ನೊಂದ್ಸತಿ ನೋಡ್ತೀನಿ ಸಿನಿಮಾನ. ಇನ್ನೂ ನನಗೆ ಕರೆಕ್ಟಾಗಿ ಅರ್ಥ ಆಗಿಲ್ಲ. ನಾಳೆ ಇನ್ನೊಂದ್ಸತಿ ನೋಡ್ತೀನಿ. ಚೆನ್ನಾಗಿದೆ, ಚೆನ್ನಾಗಿದೆ, ಚೆನ್ನಾಗಿದೆ. ನಮ್ಮ ಅಪ್ಪಾಜಿ ಜೊತೆ ನಮ್ಮ ಬ್ರದರ್ ಬಂದವರೇ, ಮಿಸ್ ಆಗಿಬಿಟ್ಟಿದ್ರು. ರಾಖಿ ಬೈ ಡೈಲಾಗ್ ಕೇಳ್ತಿದ್ದ, ಜೀವನದ ಬಗ್ಗೆ ಒಂದು ಸ್ಟ್ಯಾಂಡಲ್ಲಿ ಕುಂತು ಯೋಚನೆ ಮಾಡಿದ್ರೆ ಇವತ್ತು ಸ್ಯಾಂಡಲ್ವುಡ್, ಕಾಲಿವುಡ್, ಟಾಲಿವುಡ್, ಬಾಲಿವುಡ್, ಹಾಲಿವುಡ್ ರೇಂಜ್ಗೆ ಅವ್ವ ಮಾಡೋರೆ. ಒಂದು ಟೈಮಲ್ಲಿ ರಾಕಿಂಗ್ ಸ್ಟಾರ್ ಝೀರೋ, ಇವತ್ತು ನ್ಯಾಷನಲ್ ಕ್ರಶ್ ಹೀರೋ. ಇಂಥವ್ರ ಬಗ್ಗೆ ಹಂಗೆ ಮಾಡೋಣ ಹಿಂಗೆ ಮಾಡೋ ಅಂತ ವಿಡಿಯೋ ಮಾಡಿ ಟ್ರೋಲ್ ಮಾಡೋದಕ್ಕಿಂತ ಇವ್ರನ್ನೇ ಜೀವನದಲ್ಲಿ ಇನ್ಸ್ಪಿರೇಷನ್ ತಗೊಂಡ್ರೆ ರೋಲ್ ಮಾಡಲಾಗ್ಬೋದು. ಟುಡೇ ರಾಕಿಂಗು, ವರ್ಲ್ಡ್ ವೈಡ್ ಟ್ಯಾಕ್ಸಿಂಗು, ಶೇಕಿಂಗು. ರಾಖಿ ಬೈ ಬ್ರೇಕಿಂಗು. ಜೈ ರಾಖಿ ಬೈ. ಸೂಪರ್ ಸರ್. ಮೂವಿ ಬಗ್ಗೆ ಹೇಳೋದು ಸರ್, ಏನು ಸರ್ ಏನಿಲ್ಲ ಅಂತ ಕೇಳಬೇಕು, ಏನಿಲ್ಲ ಅಂತ ಕೇಳಬೇಕು. ಬರೀ ರಾಖಿ ಬೈ ಹೊಡೆದ್ರೆ ಆ ಫೈಟಿಗೆ ದುಡ್ಡು ಕೊಡಬೇಕು. ಆ ಕುಡಿಯೋ ಅಷ್ಟಿನ ಸ್ಟೈಲು, ಆ ಕೆಳಗೆ ತಗೊಳಗಲ್ಲ ಅಷ್ಟು ಇನ್ನೇ ಸರ್ ಬೇಕು. ಇವತ್ತು ನಮ್ಮ ರಾಖಿ ಬೈ ಬಾಡಿ ಫಿಗರ್ ನೋಡಿದ್ರೆ ಯಾವ ಬಾಲಿವುಡ್ ಹೀರೋಗೂ ಕಡಿಮೆ ಇಲ್ಲ. ಆ ಲೆವೆಲ್ಗೆ ನಮ್ಮ ಕನ್ನಡ ಸ್ಟಾರು. ಸಮಾಜದಲ್ಲಿ ಪಕ್ಕದ ರಾಜ್ಯಗಳಲ್ಲಿ
ನಮ್ಮ ಸಿನಿಮಾಗೆ ಕನ್ನಡ ಸಿನಿಮಾ ನೋಡ್ತಿಲ್ಲ ಏನು ಕೊಡ್ತಿಲ್ಲ ಅಂತಿದ್ರು. ಇವತ್ತು ಇಡೀ ವಿಶ್ವದಲ್ಲಿ ರಿಲೀಸ್ ಆಗ್ತಿದೆ, ಖುಷಿ ಪಡಬೇಕು. ಮೀಸೆ ತಿರುಗಿಸುವಂಥ ಸಮಯ ಓಕೆನಾ, ಇನ್ನೇನು ಸರ್ ಬೇಕು ಕನ್ನಡ ಇವತ್ತೆಲ್ಲೋ. ಇವತ್ತು ನಮ್ಮ ಸಿನಿಮಾದಲ್ಲಿ ಕೂಡ ರಾಕಿ ಬೈ ಹೇಳಿದ್ರೆ ಮೈ ಮದರ್ ಟಂಗ್ ಈಸ್ ವೈರಸ್ ಬಿಕಾಸ್ ಲ್ಯಾಂಗ್ವೇಜ್ ಈಸ್ ಯೂನಿವರ್ಸಲ್ ಅಂತಿದ್ರೆ ಅಬ್ಬಾ ಇನ್ನೇನು ಸರ್ ಹೇಳ್ಬೇಕು. ಸೂಪರ್ ಆಗಿ ಸೂಪರ್ ಬ್ರೋ, ಸಕ್ಕದಾಗಿ ಮಾತಾಡಿದ್ರಿ. ಲವ್ ಯು ಥ್ಯಾಂಕ್ ಯು ಗೈಸ್, ಲವ್ ಯು ಎಲ್ಲ. ನೀವು ಎಲ್ಲ ಸಿನಿಮಾ ನೋಡಿ ಹೇಗಿದೆ ಅಂತ ನೀವು ಹೇಳಿ, ಓಕೆನಾ? ಧನ್ಯವಾದಗಳು. ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ ಯಶ್ ಅವರು. ಮತ್ತು ಇದು ಜಾಕಿ 42 ಮತ್ತು ಅದು ಟ್ರೈಲರ್ ಚೆನ್ನಾಗಿ ಬಂದಿದೆ, ಅದು ಚೆನ್ನಾಗಿ ಇದು ಮಾಡ್ಬೋದು. ಎಷ್ಟು ಥರನೇ ಆಕ್ಟಿಂಗು ಎಲ್ಲ ಹೇಗಿದೆ? ಆ್ಯಕ್ಟಿಂಗ್ ಎಲ್ಲ ಸೂಪರ್ ಸರ್, ಯಶ್ ಅವ್ರದ್ದು ಚೆನ್ನಾಗಿ ಮಾಡೋರು. ಯಶ್ ಅವ್ರದ್ದು 4 ವರ್ಷ ಆದ್ಮೇಲೆ ಬರ್ತಿರ್ತದ ಮೊದಲೇ ಮೂವಿ, ಹೇಗೆ ಅನಿಸ್ತಾ ಇದೆ? ಸೂಪರ್ ಆಗಿದೆ ಸರ್, ಚೆನ್ನಾಗಿ ಮಾಡೋರೆ, ಎಲ್ಲ ಚೆನ್ನಾಗಿದೆ ನೋಡೋದಕ್ಕೆ. 4 ವರ್ಷ ಕಾದಿದ್ದಕ್ಕೆ ವೇಟೇಬಲ್ ಅನಿಸ್ತಾ ಇದೆಯಾ? ಹೌದು, ರೇಟಬಲ್ ಸರ್. ಓಕೆ. ಯಶ್ ಅವ್ರದ್ದು 4 ವರ್ಷ ಆದ್ಮೇಲೆ ಮೂವಿ ರಿಲೀಸ್ ಆಗಿದೆ, ಏನು ಹೇಳ್ತೀರಾ ಟಾಕ್ಸಿಕ್ ಬಗ್ಗೆ? ಟ್ಯಾಕ್ಸಿಕ್ಕು ತುಂಬ ಚೆನ್ನಾಗಿದೆ ಫಿಲಮ್ ಅದು ಡಬಲ್ ಶೇಡಲ್ಲಿ ಮಾಡಿದ್ದಾರೆ. ಒಂದು ತಂದೆ ಮಗುವಿನ ಸೆಂಟಿಮೆಂಟು ತುಂಬ ಒಂದು ಆಕರ್ಷಣೀಯವಾಗಿ ತೆಗೆದಿದ್ದಾರೆ ಫಿಲಮಲ್ಲಿ. ತುಂಬ ಚೆನ್ನಾಗಿದೆ, ಕುಟುಂಬ ಸಮೇತ ಬಂದು ಈ ಸಿನಿಮಾ ನೋಡ್ಬೋದು. ಈ ಸಿನಿಮಾ 100 ಆಗಲಿ ಅಂತ ನಾವು ಆಸೆ ಪಡ್ತೀವಿ ಸರ್. ಮತ್ತು ಈ ಸಿನಿಮಾ ಇಂಟರ್ವಲ್ ಬಿಟ್ಟ ಮೇಲೆ ಒಂದು ಟ್ರೈಲರ್ ಲಾಂಚ್ ಮಾಡಿದ್ರು, ಜಾಕಿ 42 ಅಂತ. ಅದರಲ್ಲಿ ಟ್ರೈಲರಲ್ಲಿ ಹೀರೋ ಸೂಪರಾಗಿ ಮಾಡಿದ್ದಾನೆ, ತುಂಬ ಚೆನ್ನಾಗಿ. ಎಲ್ಲ ಟ್ಯಾಕ್ಸಿ ಬಗ್ಗೆ ಮಾತಾಡಬೇಕು, ಹಂಗೆ ಇನ್ನೊಬ್ಬ ನಮ್ಮ ಹೀರೋ ಬಗ್ಗೆ ಮಾತಾಡ್ಬೇಕಲ್ವ. ಅವರು ಹೀರೋನ ನೆಕ್ಸ್ಟ್ ಎಷ್ಟು ಅವರು ಇವಾಗ ಎಷ್ಟು ಬಂದಿದ್ದಾರೆ, ನೆಕ್ಸ್ಟು ಅವರು ನೆಕ್ಸ್ಟ್ ಎಷ್ಟಾಗ್ತಾರೆ ಅವರು. ಆ ಟ್ರೈಲರು ತುಂಬ ಯಾಕಂದರೆ ಜನಕ್ಕೆ ರೀಚ್ ಆಗಿ ಬಂದಿದ್ದು. ಆ ಟ್ರೈಲರಲ್ಲಿ ಜಾಕಿ 42 ಟ್ರೈಲರು ತುಂಬ ಚೆನ್ನಾಗಿದೆ. ಹೇಗೆ ಅನಿಸ್ತು ಟಾಕ್ಸಿಕ್ ಮೂವಿ ನೋಡಿದ ಮೇಲೆ? ಸರ್ ನೀವು ಹೇಳ್ತಾ ಇದ್ರಿ 4 ವರ್ಷಕ್ಕೆ ಒಂದ್ಸತಿ ಒಂದು 4 ವರ್ಷ ಆದಮೇಲೆ ಫಿಲಮ್ ಬಂದಿದೆ ಅಂತ. ಈ ನಾವು ವರ್ಷಕ್ಕೊಂದು ಫಿಲಮ್ ತೆಗಿಬೋದು. ಅವರು ನೀವು ಎಷ್ಟೇ ಇಂಟರ್ವ್ಯೂ ನೋಡಿರ್ಬೋದು, ಅಲ್ಲ ಆಂಧ್ರದಲ್ಲಿ ಹೋಗಿದ್ರು, ಮೊನ್ನೆ ಚೆನ್ನೈಲಿ ಹೋಗಿದ್ರು. ಫಸ್ಟ್ ಅವ್ರು ಮಾತಾಡಿ ನಮಸ್ಕಾರ ಅಂತ ಫಸ್ಟ್ ಕನ್ನಡ ವರ್ಡೇ ಮಾತಾಡೋದವರು. ಯಾವತ್ತೂ ಈ ಫಿಲಮ್ಮು ನನ್ನ ಪ್ರಕಾರ 200 crores ಮಾಡುತ್ತೆ ಸರ್. ಫಸ್ಟ್ ಡೇನೆ 200 crores ಮಾಡುತ್ತೆ. ಓವರಾಲ್ ಮೂವಿ ಹೇಗಿದೆ ನಿಮ್ಮ ಪ್ರಕಾರ? ಸರ್ ಮೂವಿ ಬಂದು ಹಾಲಿವುಡ್ ರೇಂಜಲ್ಲಿದೆ ಸರ್. ನಾವು ಹೇಳೋಕ್ಕಿಂತ ನೀವು ನೋಡಿದ್ರೆ ಅದಕ್ಕೆ ಗೊತ್ತಾಗುತ್ತೆ ಸರ್ ಫೀಲ್ ಹೆಂಗಿರುತ್ತೆ ಅಂತ. ಟ್ಯಾಕ್ಸಿಕ್ ಸಿನಿಮಾ ಸೂಪರ್ ಆಗಿದೆ, ಚೆನ್ನಾಗಿದೆ. ತಂದೆ ಮಗದು ತುಂಬ ಸಖತ ಮಾಡಿದ್ದಾರೆ. ಇಂಗ್ಲೀಷ್ ಮೂವಿದಂಗಿದೆ, 100 days ಅವ್ರದ್ದು ತುಂಬ ಚೆನ್ನಾಗಿದೆ. ಸುದ್ದಿಗಾರ ವಾಹಿನಿಯ ನೇರ ಪ್ರಸಾರವನ್ನ ವೀಕ್ಷಿಸಲು VI ಮೂವೀಸ್ ಅಂಡ್ TV ಆಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ನಂತರ ಸುದ್ದಿಗಾರ ಅಂತ ಸರ್ಚ್ ಮಾಡಿ.